ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿ ತಂದಿದ್ದೇನೆ. ಅದು ಯಾವುದಂದರೆ ಹರಿವೆ ಸೊಪ್ಪಿದು, ಕೆಂಪು ಹರಿವೆ ಸೊಪ್ಪಿದು ಉಪ್ಪು ಕರಿ. ಅದು ತುಂಬ ಈಸಿ ಮಾಡಲಿಕ್ಕೆ ಮತ್ತು ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ಬೆನಿಫಿಷಿಯಲ್. ಸೊ ನನ್ನ ಅಮ್ಮ ಮಾಡ್ತಾರೆ, ಅದು ಹೇಗೆ ಮಾಡೋದಂತ ನಿಮಗೆ ರೆಸಿಪಿ ತೋರಿಸ್ತೇನೆ. ಫಸ್ಟ್ ಈಗ ಈರುಳ್ಳಿಯನ್ನು ಚಾಪ್ ಮಾಡ್ತಾರೆ ಅಮ್ಮ. ಇದು ಯಾವುದ್ರ ರೆಸಿಪಿ ಅಂದರೆ ಹರಿವೆ ಸೊಪ್ಪು ಇದು ಉಪ್ಪು ಕರಿದು ರೆಸಿಪಿ ಆಯಿತಾ. ಇದು ತುಂಬ ಹೆಲ್ತಿ, ಇದು ತಿಂದರೆ ತುಂಬ ಬೆನಿಫಿಟ್ಸ್ ಉಂಟು. ಆದರೆ ಅದು ಬೆನಿಫಿಟ್ಸ್ ಯಾವುದಂತ ನನಗೆ ಗೊತ್ತಿಲ್ಲ. ಇದು 2 ಒಣಮೆಣಸನ್ನು ಅಮ್ಮ ಕಟ್ ಮಾಡಿದ್ರು. ಗ್ಯಾಸಲ್ಲಿ ಬನಲೆಯನ್ನಿಟ್ಟು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದಾರೆ, ಅದು ನೀರೆಲ್ಲ ಹೋಗಲಿಕ್ಕೆ. ಇದಕ್ಕೆ ಸ್ವಲ್ಪ ಈಗ ಆಯಿಲ್ ಹಾಕ್ತಾರೆ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ರು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾರೆ. ಇದು ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾರೆ. ಈಗ ಇದು ಸ್ವಲ್ಪ ಬ್ರೌನ್ ಆಗುವ ತನಕ ಇದನ್ನು ಸಾಟ್ ಮಾಡಬೇಕು. ಈಗ ಆನಿಯನ್ ಸ್ವಲ್ಪ ಬ್ರೌನ್ ಆದಮೇಲೆ ಇದಕ್ಕೆ ಒಣಮೆಣಸು ಹಾಕಬೇಕು. ಅದು ಚಾಪ್ ಮಾಡಿಟ್ಟಿದೆಲ್ಲ ಅದು. ಈಗ ಇದಕ್ಕೆ ಹರಿವೆ ಸೊಪ್ಪು ಹಾಕ್ತಾರೆ. ಇದು ಬ್ರೌನ್ ಆಗ್ತಾ ಬಂತಲ್ಲ, ಈಗ ಇದಕ್ಕೆ ಹರಿವೆ ಸೊಪ್ಪು ಹಾಕ್ತಾರೆ. ಗ್ಯಾಸನ್ನು ಸಿಮ್ಮಲ್ಲಿ ಇಡಬೇಕು, ಲೋ ಫ್ಲೇಮಲ್ಲಿ ಇಡಬೇಕಾಯ್ತಾ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾರೆ. ಅದು ನೀವು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಹಾಕಿ ಆಯಿತಾ. ನಿಮ್ಮ ಟೇಸ್ಟಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವರು ತುಂಬ ಉಪ್ಪು ಹಾಕ್ತಾರೆ, ಕೆಲವರು ಸ್ವಲ್ಪ ಹಾಕೋದು. ಸೊ ಹಾಗೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಇದು ಸೊಪ್ಪುಂಟಲ್ಲ, ಇದು ಹೆಲ್ತಿಗೆ ತುಂಬ ಬೆನಿಫಿಷಿಯಲ್. ಇದರಲ್ಲಿ ನಾರಿನಾಂಶ ಉಂಟಂತ ಹೇಳ್ತಾರೆ, ಮತ್ತು ಇದರಲ್ಲಿ ತುಂಬ ಬೆನಿಫಿಟ್ಸ್ ಉಂಟು. ಅದು ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದಿದು. ಗೈಸ್, ಇದು ತೆಂಗಿನಕಾಯಿ ತುರಿತಾರಲ್ಲ, ಇದು ತುರಿಯುವಾಗ ಸ್ಟಾರ್ಟಿಂಗ್ ಇದು ಇರ್ತದಲ್ಲ, ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ತುರಿಯುವಾಗ, ಅದನ್ನು ಬಂದು ತಿನ್ನಲಿಕ್ಕೆ ಅದರ ಖುಷಿಯೇ ಬೇರೆ ಆಯ್ತು. ಅದು ತುಂಬ ಟೇಸ್ಟಿ ಇರ್ತದೆ. ಈಗ ನೋಡಿ ಅಂತೆ ಗೈಸ್, ಇದು ನೋಡಿ ಅಂತ, ಇದು ಆಲ್ರೆಡಿ ಈಗ ಶ್ರಿಂಕ್ ಆಗ್ತಾ ಬಂತು. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇದು ಫುಲ್ ಕುಕ್ ಆಗ್ತದಲ್ಲ, ಆಗ ಫುಲ್ ಶ್ರಿಂಕ್ ಆಗ್ತದೆ. ಗೈಸ್ ಇದು ನೋಡಿ, ಈಗ ಫುಲ್ ಶ್ರಿಂಕ್ ಆಯ್ತಲ್ಲ. ಇದು ನೀರು ಬಿಡ್ತಾ ಉಂಟು ಈಗ ನೋಡಿ, ಇಲ್ಲಿ ನೀರು ಬಿಟ್ಟಿದೆಲ್ಲ ಹಾಗೆ. ಗೈಸ್ ಇದಕ್ಕೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ತುರಿದ ತೆಂಗಿನಕಾಯಿ ಹಾಕ್ತಾರೆ. ಇದಕ್ಕೆ ತೆಂಗಿನಕಾಯಿ ಹಾಕ್ತಾರೆ. ನಿಮಗೆ ಎಷ್ಟು ಬೇಕು ಅಷ್ಟು ತೆಂಗಿನಕಾಯಿ ಹಾಕಿ ಆಯಿತಾ. ಗೈಸ್, ಹರಿವೆ ಸೊಪ್ಪಿನ ಉಪ್ಪು ಕರಿ ಈಗ ರೆಡಿ ಆಯಿತು. ಸೊ ಇದು ಹರಿವೆ ಸೊಪ್ಪಿನ ರೆಸಿಪಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.